ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ತುಂಬ ವಿಶೇಷವಾದ ದಿನ. ಅಂದರೆ ಇವತ್ತು ನಂದು ಡೆಲಿವರಿ ಇದೆ. ಸೊ ಅದಕ್ಕೇ ಬೆಳಗ್ಗೆ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಎಲ್ಲ ರಾತ್ರಿನೇ ಎತ್ತಿಟ್ಕೊಂಡಿದ್ದೀವಿ, ಏನೂ ಮಿಸ್ ಆಗಬಾರ್ದು ಅಂತ. ಆದರೂ ಎಲ್ಲೋ ಒಂದು ಕಡೆ ಭಯ, ಒಂದು ಕಡೆ ಸಂತೋಷ. ಎಲ್ಲ ನಮ್ಮ ಮನೆಯವರೆಲ್ಲ ನನಗೋಸ್ಕರ ಎಲ್ಲ ಬೇಗ ಎದ್ದು ರೆಡಿಯಾಗಿದ್ದಾರೆ. ಅವ್ರಿಗೂ ಎಲ್ಲ ಒಂಥರ ಭಯ ಆಗ್ತಾಯಿದೆ, ಒಂದು ಕಡೆ ಖುಷಿ ಆಗ್ತಾಯಿದೆ. ಯಾರಿಗಪ್ಪ ಅದು? ಓ, ನೀನೇ ಪಾಪ ಅದಪ್ಪ. ಪಾಪಾಗಿ ಅಲ್ಲೆಲ್ಲ ಕೂಕೋ. ಪಾಪ ಓಕೆ ಫೈನ್. ನಾವು ಹೊರಡ್ವಿ. ಹಾಸ್ಪಿಟಲಿಂದನೂ ಕಾಲ್ ಬಂತು, ಬೇಗ ಬನ್ನಿ, ಪ್ರೊಸೀಜರ್ಸ್ ಇದೆ ಅಂತ. ಏನು ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ? ಆಬ್ವಿಯಸ್ಲಿ ಗರ್ಲ್ ಗ್ಯಾಂಗ್. ಗರ್ಲು. ಮತ್ತೆ ಕಲ್ಕಿ ನಿನ್ಗೆ ಯಾವ ಪಾಪು ಬೇಕು ಮಗನೆ? ಗರ್ಲ್. ವಾವ್. ಮಮ್ಮಿ ಏನು ಅನಿಸ್ತಾ ಇದೆ? ಮತ್ತೊಮ್ಮೆ ಅಜ್ಜಿ ಆಗ್ತಾ ಇದ್ದೀರಾ? ತಾಯಿ ಮತ್ತೆ ಮಗು ಆರಾಮಾಗಿ ಹೆರಿಗೆ ಆಗಲಿ ಅಂತ ನಾನು ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾವ ಮಗು ಆದರೂ ಸರಿನೇ, ಹೆಣ್ಮಗು ಅಂತ ಆಸೆ ಮಾಡ್ಕೊಂಡಿದ್ದೀನಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ಸೇಮ್, ನಿಮ್ದು ಗೊತ್ತು ಬಿಡಿ, ಇನ್ನೊಂದು ಕೇಳೋದೇನು. ಮತ್ತೆ ಹೆಂಗ್ ಅನಿಸ್ತದೆ ಇವತ್ತು? ಖುಷಿ ಆಗ್ತಾ ಇದೆ. ಖುಷಿ, ಟೆನ್ಷನ್ ಎಲ್ಲ ಒಟ್ಟೊಟ್ಟಿಗೆ. ಕಾಫಿನೂ ಕುಡಿಲಿಲ್ಲ ಇವತ್ತು. ಕಾಫಿ ಮಡಗಿ ಇಟ್ಕಣಪ್ಪ ಹಾಲು. ಟೆನ್ಷನ್ ಕುಡಿಯಕ್ಕೆ ಮನ್ಸು ಬರಲ್ವಲ್ಲ. ಕಾಫಿ ಕುಡಿದ್ರೆ ಇನ್ನೂ ಒಂಥರ ಆಗತ್ತೆ ಹೊಟ್ಟೆ. ನಾನೇ ಕುಡಿಲಿಲ್ಲ. ಇನ್ನು 2 ಅವರಲ್ಲಿ ಹರ್ಷಿತಾ ಅವ್ರಿಗೆ 2 ಮಕ್ಕಳು. ಫೀಲಿಂಗ್ ಏನಿಲ್ಲ, ಖುಷಿ ಅಷ್ಟೇ. ಆಲ್ ದ ಬೆಸ್ಟ್ ಕಲ್ಕಿ. ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಗೊತ್ತಲ್ವಾ ಹಿಂಗೆ ಅಂತ. ಸೊ ಗೊತ್ತು ಅಂತಲೂ ಒಂದು ಸ್ವಲ್ಪ ಧೈರ್ಯ, ಆಮೇಲೆ ಆ ನೋವು ಒಂದು ಗೊತ್ತಿದೆ ಅಲ್ವಾ, ಅದಕ್ಕೂ ಸ್ವಲ್ಪ ಭಯ ಅಷ್ಟೇ. ನಿನ್ನ ಮಗ ಅಣ್ಣ ಆಗ್ತಾವನೊಬ್ರಿಗೆ ಇವಾಗ. ಯು ಆರ್ ಬಿಕಮಿಂಗ್ ಅಣ್ಣ. ಬ್ರೋ ಬ್ರೋ, ಹಾಯ್ ಬ್ರೋ. ಹಾಸ್ಪಿಟಲ್ ಒಳಗಡೆ ಹೋಗಿದ ತಕ್ಷಣ ಭಯ ಒಂದು ಲೆವೆಲ್ ಜಾಸ್ತಿ ಆಯಿತು. ಯಾಕಂದರೆ ನಾನು ಒಂದು ಇಂಜೆಕ್ಷನ್ಗೂ ಎದುರೋಳು. ಇವಾಗ ಆಪ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಎಷ್ಟು ಧೈರ್ಯ ಬೇಕು ಅದು ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ಸೊ ಡೈರೆಕ್ಟ್ ನನಗೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು. ದೇವ್ರ ಕೈ ಮುಕ್ಕೊಂಡು ಒಳಗಡೆ ಹೋಗ್ತೀನಿ. ಅದು ನಾನು ಒಬ್ಬಳನ್ನೇ ಒಳಗಡೆ ಕರ್ಕೊಂಡಾಗ ನನ್ನ ಮಗ ಫುಲ್ಲು ಯಾಕೆ ಅಮ್ಮ ಒಳಗಡೆ ಹೋಯ್ತು ಒಂದೇ ಅಂತ ಫುಲ್ಲು ಹೆದರ್ಕೊಂಡವನು. ಕಲ್ಕಿ, ನಾವೆಲ್ಲಿಗೆ ಬಂದಿದ್ದೀವಿ ಕಲ್ಕಿ? ಕಲ್ಕಿ ಇಲ್ಲಿ ಕಲ್ಕಿ ಪಾಪಗೆ ವೆಯ್ಟ್ ಮಾಡ್ತಾ ಇದೆಯಪ್ಪ. ಏನಪ್ಪ ಪಾಪಗೆ ವೆಯ್ಟ್ ಮಾಡ್ತಾ ಇದೆಯಾ? ಪಾಪಗೆ ವೆಯ್ಟ್ ಮಾಡ್ತಾ ಇದೆಯಾ? ಓಕೆ ಬನ್ನಿ. ಅವ್ನ ಮನಸ್ಸೆಲ್ಲ ನನ್ನ ಕಡೆನೇ ಇತ್ತು. ಅಮ್ಮ ಅಮ್ಮ ಅಂತಲೇ ಇದ್ನಂತೆ. ಅವನ ಮನಸ್ಸನ್ನ ಡೈವರ್ಟ್ ಮಾಡೋಕ್ಕೋಸ್ಕರ ನಾವು ಯಾವ ರೂಮು ಬುಕ್ ಮಾಡ್ಕೊಂಡಿದ್ವಿ ಆ ರೂಮಲ್ಲಿ ನನ್ನ ತಂಗಿ ಅವನ್ನ ಆಟ ಆಡಿಸ್ತಾ ಇದ್ಲು. ಇದೇ ನಾವು ಮಾಡಿದಂಥ ರೂಮು. ಸ್ವಲ್ಪ ಇದು ಪ್ರೈವೇಟ್ ರೂಮ್ಗಿಂತ ಸ್ವಲ್ಪ ವೈಡರ್ ಬರುತ್ತೆ. ಇದರಲ್ಲಿ ನನಗೆ ಏನೇನು ಬೆನಿಫಿಟ್ ಸಿಕ್ತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ, ಅಪ್ಕಮಿಂಗ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಪ್ಪ ಇಲ್ಲಿ ಬಂದಿರೋದು? ಈಗ ನಮ್ಮ ಕೈಗೆ ಏನು ಕೊಡ್ತಾರೆ ಡಾಕ್ಟರು? ಪಾಪ ಕೊಡ್ತಾರಾ? ಅವಾಗ ನೀನೇನು ಮಾಡ್ತೀಯಪ್ಪ?
ಬಿಫೋರ್ ಆಪ್ರೇಷನ್ ಥಿಯೇಟರ್ದು ಪ್ರೊಸೀಜರ್ಸ್ ಏನೇನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಆಲ್ ದ ಬೆಸ್ಟ್. ನನಗೆ ಸೈನೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಭಯನೇ ಆಗ್ತಾಯಿತ್ತು. ಏನೋ ಒಂಥರ ಭಯ, ಖುಷಿ ಎಲ್ಲನೂ ಈ ಒಂದು ಸಿಚುವೇಶನಲ್ಲಿ ನಡೆಯುತ್ತೆ ಒಬ್ಬ ಮನುಷ್ಯನಿಗೆ. ನನ್ನ ಮಗನಿಗೆ ತುಂಬಾ ಭಯ ಆಗ್ತಾಯಿದೆ, ಅಮ್ಮ ಯಾಕಿದ್ದಾರೆ ಹಿಂಗೆ ಅಂತ. ಪಾಪ ಅವನ ಮುಖ ನೋಡಿ ಅಮ್ಮನ್ನೇ ನೋಡ್ತಾ ಇದ್ದಾನೆ. ಕಲ್ಕಿ ಬೇಗ ಬಾ. ಚೆನ್ನಾಗಿದೆ. 7 ಗಂಟೆ 7 ನಿಮಿಷ. ಕ್ಯೂಟಿ. ಯಾರು ಮಗ್ನೆ ಅದು? ಕಲ್ಕಿ ಯಾರಪ್ಪ ಅದು? ವೆಲ್ಕಮ್. ವೆಲ್ಕಮ್ ಅನ್ನಪ್ಪ. ತಂಗಿ ಕಲ್ಕಿ ತಂಗಿ ಮಗ್ನೆ. ಎಲ್ರಿಗೂ ಇಷ್ಟ ಇದ್ದಿದ್ದೆ ಹೆಣ್ಪಾಪು. ದೇವ್ರು ಹಾಗೆ ನಮಗೆ ಹೆಣ್ಪಾಪುನೇ ಕೊಟ್ಟ. ಎಲ್ರಿಗೂ ತುಂಬಾ ಖುಷಿ ಆಯಿತು. ಎಲ್ಲರೂ ನೆಕ್ಸ್ಟ್ ಲೆವೆಲ್ ಹ್ಯಾಪಿಯಾಗಿದ್ದರು ಅಂತಲೇ ಹೇಳ್ಬೋದು. ಚಿಕ್ಕಿಗೆ ಚಿಕ್ಕಿಗೆ ಮಮ್ಮಿ ಬೇಬಿ ಗರ್ಲ್. ನಿಮ್ಮ ಮಕ್ಕಳು ಥರ ಇಬ್ರು ಥರ ಇನ್ನೊಂದು ಹೆಣ್ಪಾಪು. ಖುಷಿ ಆಯ್ತಾ? ಕಲ್ಕಿ ಕೊನೆಗೂ ತಂಗಿ ಹೆಣ್ಮಗಳಿರ್ಬೇಕು. ಲಕ್ಷ್ಮೀ ಶುಕ್ರವಾರ. ಅಮ್ಮನಿಗೆ ಏನು ಪಾಪ ಆಯ್ತಪ್ಪ? ಕಲ್ಕಿ ನಿನ್ ಪಾಪುನ್ ಹೆಂಗಪ್ಪ ಇಸ್ಕೊಂಡಿದ್ದು? ಕಲ್ಕಿ ಯಾವ ಪಾಪು ಮಗ್ನೆ? ಖುಷಿ ಆಯ್ತಾ ಕಲ್ಕಿ? ಎಲ್ಲರೂ ಥರ ನನಗೂ ನನ್ನ ಹಸ್ಬೆಂಡ್ನ ಆಪ್ರೇಷನ್ ಥಿಯೇಟರಲ್ಲಿ ಕರ್ಸ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಡಾಕ್ಟರು ಬೇಡ ಅಂತ ಹೇಳಿದರು. ಆದ್ರೂ ನನಗೆ ಇನ್ ಬಿಟ್ವೀನ್ ಆಪ್ರೇಷನ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ನ ಕರೆಸಿದ್ರು. ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಅವ್ರು ಬಂದು ಹರ್ಷಿ ಅಂತ ನನ್ನ ಕರೆದ್ಬಿಟ್ಟು ನಾನು ತಿರುಗಿ ನೋಡಿದ್ರೆ ಇವ್ರು ಬಂದಿದ್ದರು. ಒಂದು 4 ಮುತ್ತು ಕೊಟ್ಟರು. ನನಗೇನೋ ಎಷ್ಟೋ ಸಮಾಧಾನ ಆಯಿತು. ಅಲ್ಲೆಲ್ಲ ಸುತ್ತಮುತ್ತ ನನಗೆ ಗೊತ್ತಿಲ್ಲದೆ ಇರೋರು ಇರ್ತಾರೆ. ನನ್ನ ಜೊತೆಗೆ ಹಂಗೆ ಬಂದು ಮಾತಾಡ್ಬಿಟ್ಟು ಹೋದ್ರಲ್ಲ, ತುಂಬಾ ಖುಷಿ ಆಯಿತು. ಆಪ್ರೇಷನ್ ಥಿಯೇಟರಲ್ಲಿ ನನ್ನ ನೋಡಿದ್ಮೇಲೆ ನನ್ನ ಹಸ್ಬೆಂಡ್ದು ಥಿಂಕಿಂಗೇ ಬೇರೆ ಆಗಿಬಿಡ್ತು. ವಾರ್ಡ್ ಶಿಫ್ಟ್ ಆದಮೇಲೆ ಬಂದು ಹೇಳಿದ್ರು, ಯಾರು ಹರ್ಷಿ ಮಕ್ಕಳು ಹೆಸ್ರು ಮುಂದೆ ಅಪ್ಪನ ಹೆಸ್ರು ಹಾಕೋದನ್ನ ಮಾಡಿದ್ದು. ಆ್ಯಕ್ಚುಲಿ ಅಮ್ಮನ ಹೆಸ್ರು ಹಾಕಬೇಕು, ಅಮ್ಮನೇ ಎಲ್ಲ ಕಷ್ಟಪಡೋದು, ಹೆಸರು ಮಾತ್ರ ಅಪ್ಪಂದು ಅಂತ ಬಂದು ಹೇಳಿದ್ರು. ಈ ಥರ ಮಾತು ಯಾರು ಹೇಳ್ತಾರೆ ಅನಿಸ್ತು ನನಗೆ. ತುಂಬಾ ಏನೋ ಒಂಥರ ಆ ನೋವು ನೋಡಿ ಅರ್ಥ ಮಾಡ್ಕೊಬಿಟ್ರಲ್ಲ ಅಂತ ತುಂಬಾ ಖುಷಿ ಆಯಿತು. ಬೇಬಿ ಗರ್ಲ್. ಎಲ್ಲರೂ ಹ್ಯಾಪಿ. ಮೇಯ್ನಾಗಿ ನಾನು ಹ್ಯಾಪಿ. ಇಬ್ರು ನೋಡು, ಇಬ್ರು ಅಣ್ಣ ತಂಗಿ. ತಂಗಿ ಹುಟ್ಟಿದ್ದಿನ ಅಣ್ಣ ತಂಗಿ ದಿನ ಹುಟ್ಟಿದ್ದು. ಈ ಅಮ್ಮನ ಹೋಟೆಲ್ ಪಾಪು ಇತ್ತಲ್ಲ, ಆ ಪಾಪುನ ಅದು ಮೊನ್ನೆ ಯಾರಮ್ಮ ಅದು?
ನನ್ನ ನಾನಿಗೆ ಅವತ್ತು ಎಕ್ಸಾಮ್ ಇತ್ತು, ಸೊ ಅವಳಿಗೆ ಅವ್ರ ಅಮ್ಮ ಬಂದಿದ್ದಷ್ಟೇ ಖುಷಿ ಆಗ್ತಾಯಿತ್ತು. ಒಯ್ರಿ ಹಾಂ ಏನಿವತ್ತು ಹ್ಯಾಪಿ ಹಬ್ಬ. ಹೌದು, ನನ್ನ ಮಗಳು ಹುಟ್ಟಿದಪ್ಪ ನೆಕ್ಸ್ಟ್ ವರ್ಷ. ಹ್ಯಾಪಿ ಹಬ್ಬ ಅಲ್ಲ ಮಗಳೇ? ಹಾಂ ಅಯ್ಯೋ ಅಯ್ಯೋ ನೋಡಿ ರಿಯಾಕ್ಷನ್, ನನ್ನ ವಾಯ್ಸ್ ಕೇಳಿ ನೋಡ್ದಾ? ನಾನು ನನ್ನ ಮಗಳು ಒಂದೇ ಬ್ಯಾಚು. ವೆಲ್ಕಮ್ ಟು ಮೈ ಕ್ಲಬ್, ಮೈ ಡಾಟರ್. ಮಲ್ಕೊಂಡು ಆಲ್ರೆಡಿ ಮೈ ಸನ್ ಇನ್ ಮೈ ಕ್ಲಬ್, ಮೈ ಡಾಟರ್ ಆಲ್ಸೋ ಇನ್ ಮೈ ಕ್ಲಬ್. ಓ, ನಾನೆಲ್ಲಿ ಹೋಗ್ಲಿ? ಹಾಂ, ನಾನೆಲ್ಲಿ ಹೋಗ್ಲಿ? ಯು ಆರ್ ದ CEO ಆಫ್ ಕ್ಲಬ್. ನಗು ತಡೆಯೋಕೈತಾ ಇಲ್ಲ? ದಾನಿಲೇ ಇಲ್ವಾ ಮಲಿಕ್? ಟೆನ್ಸನ್ನು. ನಾನು ಕಲ್ಕಿನ ರೂಢಾಗಿ ಇರಬೇಕು, ಡೇರಿಂಗು ಡ್ಯಾಶಿಂಗು. ನಿಮ್ಮಿಬ್ರಿಗಿಂತ ಹೆಚ್ಚಾಗಿರ್ತಲ್ವಾ ಅವರು? ಕೊನೆಗೂ ದೇವರು ನಾವು ಬಯಸಿದಂತಹ ಮಗುನೇ ಕೊಟ್ಟ, ಅಂದರೆ ಹೆಣ್ಮಗುನೇ ಕೊಟ್ಟ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮಗಳ ಮೇಲಿರಲಿ. ಸದಾ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸಬ್ರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ. ಮತ್ತು ಹಾಸ್ಪಿಟಲ್ಲು ವಾರ್ಡು ಅಥವಾ ರೂಮು ನಾವು ಯಾವುದು ಆಪ್ಟ್ ಮಾಡಿದ್ವಿ, ನಮ್ಗೆ ಏನೇನು ಬೆನಿಫಿಟ್ ಸಿಕ್ತು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.